ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಮ್ಮ ಸಿದ್ದರಾಮಯ್ಯ ಅವರು, ಯಡಿಯೂರಪ್ಪ ಅವರು ಅದೆಷ್ಟು ಜಗಳ ಆಡ್ತಾರೋ ಗೊತ್ತಿಲ್ಲಪ್ಪ. ಒಳ್ಳೆ ಚಿಕ್ಕ ಮಕ್ಳ ತರ ಗಲಾಟೆ ಮಾಡ್ತಾನೆ ಇರ್ತಾರೆ, ಏನೋ ಒಂದು ಜಗಳ ಆಡ್ತಾನೆ ಇರ್ತಾರೆ. ಆ ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಡೀಲ್ ನ ಹಿಡ್ಕೊಂಡು ಎಳೆದು ಆ ಜಗಳ ಮಾಡಿ ನಮ್ಗಂತೂ ನೋಡಿ ಸಾಕಾಗೋಗ್ಬಿಟ್ಟಿದೆ. ಇದ್ ಯಾವಾಗ ಮುಗಿಸ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೇನು ಸಮ್ಮರ್ ಬಂತು, ನೀರಿಗೆಲ್ಲ ತುಂಬಾ ತೊಂದರೆ ಆಗತ್ತೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ ಅನ್ನೋದನ್ನ ಬಿಟ್ಟು ಇಂಥದ್ರ ಬಗ್ಗೆ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ದಾರೆ. ಇಂಥವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ. ಈಗ ಮತ್ತೆ ಗಲಾಟೆ ಏನಕ್ಕಪ್ಪ ಅಂದ್ರೆ, ಅವತ್ತು ನಾವು ಹೇಳ್ದಂಗೆ ಡೈರಿಯಲ್ಲಿ ಯಡಿಯೂರಪ್ಪ ಅವರು 100 ಕೋಟಿ ಡೀಲ್ ಬಗ್ಗೆ ಹೇಳಿದ್ರು. ಸಿದ್ದರಾಮಯ್ಯ ಅವರು ಅದಕ್ಕೆ ಬಾರಿ ಗರಂ ಆಗಿ ಕೂಡ ಇದ್ರು. ಈಗ ಮತ್ತೆ ಸಿಎಂ ಏನ್ರಿ ಡೈರಿ ನಿಮ್ಗೆ ತೋರಿಸಿದಾರಾ ಅಂತ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ಕೆಂಡಾಮಂಡಲವಾದ ಘಟನೆ ಭಾನುವಾರ ನಡೆದಿದೆ. ಸುದ್ದಿಗಾರರು ಹೈಕಮಾಂಡ್ಗೆ 100 ಕೋಟಿ ನೀಡಿರುವ ಕುರಿತಾಗಿನ ಆರೋಪ ಮತ್ತು BSY ಉಲ್ಲೇಖಿಸಿರುವ ಡೈರಿ ಬಗ್ಗೆ ಕೇಳಿದಾಗ ಫುಲ್ ಗರಂ ಆಗಿದ್ದ ಸಿದ್ದರಾಮಯ್ಯ ಅವರು, ಏನ್ರಿ ನಿಮ್ಗೆ ಡೈರಿ ತೋರಿಸಿದಾರಾ? ಎಲ್ಲಿದೆ ಡೈರಿ? ಏನೂ ಇಲ್ಲ, ಸುಳ್ಳು ಆರೋಪ. ನಾನು ಯಡಿಯೂರಪ್ಪ 1 ಲಕ್ಷ ಕೋಟಿ ರೂಪಾಯಿ ಹೊಡೆದಿದ್ದಾನೆ ಅಂತ ಆರೋಪ ಮಾಡ್ತೀನಿ, ಅದನ್ನ ನೀವು ಬರೀತೀರಾ, ನಂಬ್ತೀರಾ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ಅವ್ರಿಗೆ ಸುಳ್ಳು ಹೇಳೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಈ ಆರೋಪದಲ್ಲಿ ವಾಸ್ತವ ಏನೂ ಇಲ್ಲ, ಸುಳ್ಳು ಆರೋಪನೇ ವಾಸ್ತವ ಅಂದ್ರು. ಇದೇ ವೇಳೆ ಯಡಿಯೂರಪ್ಪ ಅವರು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾರಲ್ಲ ಅಂತ ಕೇಳಿದ್ದಕ್ಕೆ, ಅವ್ರು ಮಾಡಿದ್ರೆ ನಾನು ಮಾಡ್ತೇನೆ, ನಮ್ಗೇನ್ ಸ್ಟ್ರೈಕ್ ಮಾಡಕ್ ಬರಲ್ವಾ? ನಮ್ಮ ಹತ್ರ ಏನ್ ಜನ ಇಲ್ವಾ? ಅವ್ರ 10 ಪಟ್ಟ ಜನ ನಮ್ ಹತ್ರ ಇದಾರೆ ಅಂತ ಫುಲ್ ಆವಾಜ್ ಹಾಕಿದ್ದಾರೆ. ಒಟ್ನಲ್ಲಿ ಈ ಸಿದ್ದು ಯಡಿಯೂರಪ್ಪ ಅವರ ಗಲಾಟೆ ಇಲ್ಲಿಗೆ ಮುಗಿಯೋ ಹಂಗೆ ಕಾಣಲ್ಲ. ಕಾದ್ ನೋಡ್ಬೇಕು ಇದ್ಯಾವಾಗ ಮುಗಿಯತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇನ್ನಷ್ಟು ಇದ್ರ ಬಗ್ಗೆ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.